ಎಲ್ರಿಗೂ ನಮಸ್ಕಾರ ವೀಕ್ಷಕರೇ. ಮೈಸೂರು ದಸರಾ ಅಂದರೆ ಯಾರು ಗೊತ್ತಿಲ್ಲ ಹೇಳಿ. ಇಡೀ ಮಂಡ್ಯದಿಂದ ಹಿಡಿದು ಇಂಡಿಯಾವರೆಗೂ ಕೇಳುವಂಥ ಹೆಸರು. ಅದು ಇಂಡಿಯಾನ ದಾಟ್ಕೊಂಡು ಹೋದರೂ ಕೂಡ ಮೈಸೂರು ದಸರಾ ಫುಲ್ಲು ಫೇಮಸ್ ಅನ್ನೋದು ನಮ್ಮೆಲ್ರಿಗೂ ಗೊತ್ತಿದೆ. ಮೈಸೂರು ದಸರಾ ಅಂದರೆ ಮಕ್ಕಳಿಗೆ ಅಚ್ಚುಮೆಚ್ಚು. ಯಾಕಂತ ಹೇಳಿದ್ರೆ ಆನೆ ನೋಡೋದೇ ಒಂದು ಸಂಭ್ರಮ. ಸೊ ಇದೀಗ ಮೈಸೂರು ದಸರಾ ಆನೆ ಶಿಬಿರಗಳಿಂದ ಗಜಪಯಣಕ್ಕೆ ದಿನಾಂಕವನ್ನು ಜಿಲ್ಲಾಡಳಿತ ಘೋಷಿಸಿದೆ. ಹೌದು ವೀಕ್ಷಕರೇ, 2025 ಮೈಸೂರು ದಸರಾ ತಯಾರಿಗಳು ಆರಂಭಗೊಂಡಿದೆ. ಹಾಗಾದರೆ ಯಾವೆಲ್ಲ ಆನೆಗಳು ಈ ಬಾರಿ ದಸರಾದಲ್ಲಿ ಕಾಣಿಸ್ತಾ ಇದೆ ಅಂತ ನೋಡೋಣ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೌದು ವೀಕ್ಷಕರೇ, ಇದೇ ಅಕ್ಟೋಬರ್ 2ರಂದು ಅದ್ದೂರಿಯಾಗಿ ಉದ್ಘಾಟನೆಗೊಳ್ಳಲಿರೋ ಮೈಸೂರು ದಸರಾಗೆ ಜಿಲ್ಲಾಡಳಿತ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ. ಇದೀಗ ಜಿಲ್ಲಾಡಳಿತ ಮೈಸೂರಿನತ್ತ ಗಜಪಯಣಕ್ಕೆ ದಿನಾಂಕವನ್ನು ಘೋಷಿಸಿದೆ. ಆನೆ ಶಿಬಿರಗಳಿಂದ ಮೈಸೂರಿಗೆ ಗಜಪಯಣ ಆರಂಭವಾಗಿದ್ದು ಆನೆಗಳ ಆರೋಗ್ಯ ತಪಾಸಣೆ ಸೇರಿದಂತೆ ಹಲವು ಕಾರ್ಯಗಳ ವೇಳಾಪಟ್ಟಿ ನೀಡಿದೆ. ಆಗಸ್ಟ್ 4ರಂದು ಆನೆಗಳು ಕಾಡಿನಿಂದ ನಾಡಿಗೆ ಬರಲಿದೆ ಅಂತ ಮೈಸೂರು ಜಿಲ್ಲಾಡಳಿತ ಹೇಳಿದೆ. ಆಗಸ್ಟ್ 4ರಂದು ಆನೆ ಶಿಬಿರಗಳಿಂದ ಆನೆಗಳನ್ನು ಮೈಸೂರಿಗೆ ಕರೆತರಲಾಗುತ್ತೆ ಎಂದಿದ್ದಾರೆ. ಆನೆಗಳ ಆರೋಗ್ಯ ತಪಾಸಣೆ ಪೂರ್ಣವಾಗಿದೆ. ಇನ್ನು ಆನೆಗಳನ್ನ ಕರ್ಕೊಂಡ್ಬರ್ಬೇಕು ಅಂದರೆ ಕ್ಯಾಶುವಲ್ ಆಗಿ ಅಂದರೆ ಆನೆಗಳ ಆರೋಗ್ಯವನ್ನು ತಪಾಸಣೆ ಮಾಡಲಾಗುತ್ತೆ. ಅದು ಕೂಡ ಮುಗಿದಿದೆ. ಇನ್ನು ಮೊದಲ ಹಂತದಲ್ಲಿ 9 ಆನೆಗಳು ಬರ್ತಾ ಇದೆ. ಅದರಲ್ಲಿ ಯಾವ್ಯಾವುದು ಅಂತ ಹೇಳ್ತಾ ಹೋಗ್ತೀನಿ. ಸೊ ಹಂತವಾಗಿ ವಿವಿಧ ಆನೆಗಳ ಶಿಬಿರಗಳಿಂದ ಮೈಸೂರಿಗೆ ಕರ್ಕೊಂಡ್ಬರ್ತಾರೆ. ಮೊದಲ ತಂಡದಲ್ಲಿ 9 ಆನೆಗಳಿರುತ್ತೆ. 9 ಆನೆಗಳ ಆರೋಗ್ಯ ತಪಾಸಣೆ ಈಗಾಗಲೇ ನಡೆದಿದೆ. ಸದ್ಯಕ್ಕೆ ಮೊದಲ ಹಂತದಲ್ಲಿ ಯಾವೆಲ್ಲ ಆನೆಗಳು ಬರ್ತಾ ಇದೆ ಅನ್ನೋದನ್ನ ಜಿಲ್ಲಾಡಳಿತ ಬಿಡುಗಡೆ ಮಾಡಿದೆ. ಇನ್ನು ಆನೆಗಳಿಗೆ ಗರ್ಭಧಾರಣೆ ಪರೀಕ್ಷೆಗಾಗಿ ರಕ್ತಗಳ ಮಾದರಿಯನ್ನು ಕೂಡ ಸಂಗ್ರಹಿಸಲಾಗಿರುತ್ತೆ. ಪ್ರೊಗೆಸ್ಟರೋನ್, ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಹಾಗೂ ಫೆಕಾಲ್ ಮಾದರಿ ಸಂಗ್ರಹಿಸಿ ಲ್ಯಾಬ್ನಲ್ಲಿ ಪರೀಕ್ಷೆ ಕೂಡ ಮಾಡಿ ಆ ನಂತರದಲ್ಲಿ ಆನೆಗಳನ್ನ ಇಲ್ಲಿಗೆ ಕರ್ಕೊಂಡ್ಬರುತ್ತೆ. ಇನ್ನು ಮೊದಲ ತಂಡದ ಆನೆಗಳ ಪಟ್ಟಿಯನ್ನು ನೋಡೋದಾದರೆ 59 ವರ್ಷದ ಅಭಿಮನ್ಯು ಮತ್ತು ಇವನು ಮತ್ತಿಗೋಡು ಆನೆ ಶಿಬಿರ ನಾಗರಹೊಳೆ ಹುಲಿ ಸಂರಕ್ಷಿತ ಪ್ರದೇಶದಿಂದ ಬಂದಿರ್ತಾನೆ. ಇನ್ನು ಎರಡನೆಯದು 53 ವರ್ಷದ ಪ್ರಶಾಂತ ದುಬಾರೆ ಆನೆ ಶಿಬಿರದಿಂದ ಬಂದಿರ್ತಾನೆ, ಮಡಿಕೇರಿಯಿಂದ. ಇನ್ನು ಭೀಮಾ 25 ವರ್ಷ ಮತ್ತಿಗೋಡು ನಾಗರಹೊಳೆ ಹುಲಿ ಸಂರಕ್ಷಿತ ಪ್ರದೇಶದಿಂದ ಬಂದಿದ್ದಾನೆ ಭೀಮಾ. ಇನ್ನು ಮತ್ತಿಗೋಡು ಆನೆ ಶಿಬಿರದ ನಾಗರಹೊಳೆಯ ಹುಲಿ ಸಂರಕ್ಷಿತ ಪ್ರದೇಶದಿಂದ 42 ವರ್ಷದ ಮಹೇಂದ್ರ ಈ ಸರಿ ಬರ್ತಾ ಇದ್ದಾನೆ. 45 ವರ್ಷದ ಧನಂಜಯ, 26 ವರ್ಷದ ಕಂಜನ್, 40 ವರ್ಷದ ಏಕಲವ್ಯ, 45 ವರ್ಷದ ಕಾವೇರಿ ಹೆಣ್ಣು ಆನೆ, 54 ವರ್ಷದ ಲಕ್ಷ್ಮಿ ಕೂಡ ಹೆಣ್ಣಾನೆ. ಇನ್ನು ಕಳೆದ ಬಾರಿ ಭೀಮಾ ಅಂತ ಕೂಗಿದಾಗ ಭೀಮಾ ಸಾರ್ವಜನಿಕರ ಹತ್ರ ಅಂದರೆ ಮೈಸೂರಿಗರ ಹತ್ರ ತಿರುಗಿ ಒಂದು ಸೊಳ್ಳೆತ್ತಿ ಹಾಯ್ ಹೇಳಿ ಹೋಗಿರ್ತಾನೆ. ಸೊ ಅದು ಸಖತ್ತು ವೈರಲ್ ಆದಂಥ ವಿಡಿಯೋ ಅಂತ ಹೇಳ್ಬೋದು. ಸೊ ಈ ಬಾರಿ ಕೂಡ ಭೀಮಾ ಇರಲಿದ್ದು ಭೀಮನ್ನ ನೋಡೋದೇ ಮೈಸೂರಿಗರಿಗೆ ಸ್ಪೆಷಲ್. ಅದರಲ್ಲೂ ಬೆಳಗ್ಗೆಯಿಂದ ಸಂಜೆವರೆಗೂ ಒಂದು ನಿಗದಿತ ಸಮಯದಲ್ಲಿ ಬೆಳಗ್ಗೆ ಸಂಜೆ. ಸೊ ಎಲ್ಲ ಆನೆಗಳು ಕೂಡ ಅರಮನೆ ಸುತ್ತ ಒಂದು ರೌಂಡ್ ಅಪ್ ಹಾಕ್ತಾರೆ. ಆಗ ಬಸ್ಸಲ್ಲಿ ಹೋಗೋರು, ಬೈಕಲ್ಲಿ ಹೋಗೋರು, ನಿಂತು ಸೆಲ್ಫಿ ತೊಗೊಳ್ಳೋರು, ಅವನ್ನ ಕೂಕೊಳ್ಳೋರು. ನಾಟ್ ಓನ್ಲಿ ಭೀಮಾ, ಎಲ್ಲ ಆನೆಗಳನ್ನು ಅವರ ಸೊಂಡ್ಲತ್ರ ಇರುವಂಥ ಚಿತ್ತಾರಗಳನ್ನ ನೋಡಿಕೊಂಡು ಖುಷಿಪಟ್ಟು ಕುಣಿದವರೆಷ್ಟೋ. ಆ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗೋದೆಷ್ಟೋ, ಇದೆಲ್ಲ ನಾವು ನೋಡಿರ್ತೀವಿ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಇನ್ನೇನು ದಸರಾ ಸನ್ನಿಹಿತವಾಗ್ತಾ ಇದೆ. ಅದರಲ್ಲಿ ಮೊದಲ ನ್ಯೂಸ್ ಇದಾಗಿರುತ್ತೆ. ಏನಪ್ಪ ಅಂತ ಹೇಳಿದ್ರೆ, ಗಜಪಯಣಕ್ಕೆ ಆನೆಗಳನ್ನು 9 ಆನೆಗಳನ್ನು ಕರೆತರೋದಕ್ಕೆ ಜಿಲ್ಲಾಡಳಿತ ಈಗಾಗಲೇ ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಸೊ ಇವುಗಳಲ್ಲಿ ನಿಮ್ಮ ನೆಚ್ಚಿನ ಆನೆ ಯಾವುದು, ಯಾಕೆ ಅಂತ ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು.